ಒಂದು ದಿನ ರಾಮ್ ಮತ್ತು ಸೀತಾ ವನವಾಸದಾಗಿರ್ಬೇಕಾದ್ರೆ ಸೀತಾಗ ಸಿಕ್ಕಾಪಟ್ಟೆ ನೀರಾಡ್ಸಾಗ್ತೈತಿ. ಅವಾಗ ಸೀತಾ ಮತ್ತೆ ಏನಂತಾಳೆ, ನನಗೆ ನೀರು ಬೇಕಾಗ್ಯಾವ ಅಂತ ಕೇಳಿದಾಗ ಆ ಕಡೆ ಈ ಕಡೆ ಎಲ್ಲ ಕಡೆ ಹುಡುಕ್ತಾನೆ ಶ್ರೀರಾಮ. ನೀರೆಲ್ಲೂ ಸಿಗೋದಿಲ್ಲ, ಕೊಳನೂ ಇರೋದಿಲ್ಲ, ಸರೋವರನೂ ಇರೋದಿಲ್ಲ. ಆ ಟೈಮ್ದಾಗ ಶ್ರೀರಾಮ ಏನೋ ಒಂದು ಪ್ರಾರ್ಥನೆ ಮಾಡ್ತಾನೆ, ನಮ್ಗೆ ನೀರು ಬೇಕಾಗೈತೆ ಅಂದಾಗ ಒಂದು ನವಿಲು ಹಾರು ಬರ್ತೈತೆ ಅವ್ರ ಹತ್ರ ಬಂದು ಹೇಳ್ತೈತೆ, ನಿಮ್ಗೆ ನೀರು ಬೇಕಾಗ್ಯಾವಲ್ಲ, ನಾನು ನಿಮ್ಮನ್ನ ನದಿ ಹತ್ರ ಕರ್ಕೊಂಡು ಹೋಗ್ತೀನಿ ಬರ್ರಿ ಅಂತ. ಸರಿ ಆಯ್ತು ಶ್ರೀರಾಮ್ ಒಪ್ಕೊಂಡಂತ. ನಾ ಯಾರು ಹೋಗ್ತಿರ್ತೀನಿ, ನಿಮಗೆ ದಾರಿ ಗೊತ್ತಾಗೋದಿಲ್ಲ, ಸೊ ಏನು ಮಾಡ್ತೀನಿ, ಒಂದೊಂದು ಗರಿ ಬೀಳಿಸ್ಕೊತ ಹೋಗ್ತೀನಿ, ಅದನ್ನು ಫಾಲೋ ಮಾಡ್ಕೊತ ಬರ್ರಿ ಅಂತ ನವಿಲ್ ಹೇಳ್ತೀವಿ ಶ್ರೀರಾಮ್ಗೆ. ಸರಿ ಆಯಿತು ಅಂತ ಹೇಳ್ತಾನೆ. ಬಟ್ ಇಲ್ಲಿರೋದೇನಂದ್ರೆ ನವಿಲ್ ಯಾವಾಗ ತನ್ನ ಗರಿಗಳನ್ನ ಕಳ್ಕೋದೈತಲ್ಲ ಅವಾಗ ಪ್ರಾಣ ಬೀಳ್ತದೆ. ಹಿಂಗೆ ಒಂದೊಂದು ಬೀಳ್ಸ್ಕೊಂತ ಹೋದಾಗ ನದಿ ಹತ್ರಕ್ಕೆ ಹೋಗ್ಬಿಡೋದು, ಅದ್ರ ಗರಿ ಎಲ್ಲ ಖಾಲಿ ಆಗಿ ಕರೆಕ್ಟಾಗಿ ಇನ್ನೇನು ಸಾಯಕ್ಕೆ ಇನ್ನೊಂದು 2-3 ನಿಮಿಷ ಇರ್ಬೇಕಾದ್ರೆ ಶ್ರೀರಾಮ ಮರುಕೊಂತ ಅದ್ರ ಕಡೆ ಹೋಗ್ತಾನೆ. ನಮಗೆ ನೀರು ಕೊಡ್ಸಕ್ಕೆ ನೀರು ಪ್ರಾಣ ಬಿಡಬೇಕಾತ್ಲ ಅಂತ ಶ್ರೀರಾಮ್ ಕೇಳ್ತಾನೆ. ಅದಕ್ಕೆ ನವಿಲ್ ಒಂದು ಮಾತು ಹೇಳ್ತಾನೆ, ಇಡೀ ಜಗತ್ತಿನ ದಾಹ ಆರಿಸವ್ರು ನಿಮಗೆ ನಾನು ನೀರು ಕೊಡೋದು ನನಗೆ ಭಾಗ್ಯ ಬಂದೈತಂದ್ರೆ ನಾ ಪುಣ್ಯವಂತ, ನಾ ಸತ್ರೂ ಪರವಾಗಿಲ್ಲ ಅಂತ ಹೇಳಿ ಸತ್ತೋಗ್ಬಿಡ್ತೈತಿ. ಅದೇ ದಿವಸ ಅದ್ರ ಋಣ ಮುಟ್ಟಿಸ್ಬೇಕಂತೇಳಿ ಶ್ರೀರಾಮಚಂದ್ರ ಶಪಥ ಮಾಡ್ತಾನೆ. ನನ್ನ ಮುಂದಿನ ಜನ್ಮ ಅನ್ನೋದು ಐತಲ್ಲ, ಆ ಜನ್ಮದಾಗ ನೀ ಮಾಡಿರೋ ಋಣಕ್ಕೆ ನಾನು ನಿನ್ನ ಗರಿನ ತಲೆ ಮೇಲೆ ಇಟ್ಕೊಂಡು ಮೆರೆಸ್ತೇನೆ ಅಂತ ಹೇಳ್ತಾನಂತ. ತಲೆ ಮೇಲೆ ಇಟ್ಕೊಂಡು ಮೆರೆಸ್ತಾನೆ ಅಂದ್ರೆ ಇದರ ಅರ್ಥ ಏನು ಗೊತ್ತಿದ್ದಾನೆ, ಮುಂದಿನ ಜನ್ಮದಾಗ ರಾಮ ಶ್ರೀಕೃಷ್ಣ ಆಗಿ ಜನಿಸ್ತಾನೆ. ಶ್ರೀಕೃಷ್ಣ ಆಗಿ ಜನಿಸಿದಾಗ ಆ ಗರಿನ ತಲೆ ಮೇಲೆ ಇಟ್ಟು ಮೆರೆಸ್ತಾನೆ. ನೋಡಿ ವಿಚಾರ ಮಾಡಿರಿ, ಅದೊಂದು ನವಿಲದ ಋಣ ಮುಟ್ಸಾಕ ಮುಂದಿನ ಜನ್ಮ ಬೇಕಾತ. ಶ್ರೀರಾಮಚಂದ್ರಗನ ಒಂದು ಜನ್ಮ ಬೇಕಾತ. ಇನ್ನು ನೀವೆಲ್ಲ ಮನುಷ್ಯರು ಯೋಚನೆ ಮಾಡಿರಿ.